ಟ್ರಂಪ್ ಟ್ಯಾಕ್ಸ್ ನ ಹಾಕ್ತಾ ಇದಾರೆ ಭಾರತದ ಮೇಲೆ ಹುಚ್ಚು ಮುಂಡೆ ಮಗ 25%, 50%. ಪರ್ಸೆಂಟಿಗೆ ಲೆಕ್ಕನೇ ಇಲ್ಲ. ಅವನಿಗೆ ಕಾಯಿಲೆ ಬಂದ್ಬಿಟ್ಟು ಭ್ರಮಣೆ ಆಗ್ಬಿಟ್ಟದೆ. ಏನ್ ಹೇಳ್ತೀನಿ ಅಂತ ಅವನಿಗೆ ಗೊತ್ತಿಲ್ಲ. ಆದ್ರಿಂದ ಟ್ರಂಪ್ ಬಗ್ಗೆ ವಿಚಾರ ಮಾತಾಡೋದಾದ್ರೆ ಅವನು ಏನ್ ಮಾಡ್ತೀನಿ ಅಂತ ಮತ್ತೊಂದ್ಸರಿ ಇನ್ನೇನ್ ಮಾಡ್ಬೇಕು ಅಥವಾ ಮೊದ್ಲೇನ್ ಮಾತಾಡ್ತೀನಿ ಇನ್ನೊಂದ್ಸರಿ ಏನ್ ಮಾತಾಡ್ಬೇಕು ಅವನಿಗೆ ಜ್ಞಾನನೇ ಇಲ್ಲ. ಹಂಗಾಗಿ ಟ್ರಂಪು ಈ ಹಿಂದೆ ಹುಚ್ಚು ದೊರೆ ಹೈಲು ದೊರೆ ಇದ್ರಲ್ಲ ಮೊಹಮ್ಮದ್ ಬಿನ್ ತೊಗಲಕ್ಕಿನ ಆ ಒಂದು ಮಾದರಿನಲ್ಲಿ ಟ್ರಂಪ್ ಇರ್ತಕ್ಕಂಥದ್ದು. ಮೊಹಮ್ಮದ್ ಬಿನ್ ತೊಗಲಕ್ ಈಗ ಅದೇ ಮಾದರಿಯಲ್ಲಿ ಟ್ರಂಪ್ ಇರತಕ್ಕಂಥದ್ದು. ಇಡೀ ವಿಶ್ವವನ್ನು ಹೊಂದಾಣಿಕೆ ಮಾಡ್ಬೋದಾಗಿತ್ತು. ಈಗ ಅವನ್ನ ಬಿಟ್ಟಾಕ್ಬಿಟ್ಟೆ ಇಡೀ ವಿಶ್ವನೇ ಒಂದಾಗೋ ಸ್ಥಿತಿಲಿದೆ. ಆ ವಿಚಾರದಲ್ಲಿ ಮಾತ್ರ ನಾವು ಒಪ್ಕೋತೀವಿ. ಟ್ರಂಪ್ ಬಗ್ಗೆ ಅವನು ಹೊಂದಾಣಿಕೆ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಮೊದಲನೇ ಸಾರಿ ಪ್ರಧಾನಿಯಾಗಿದ್ದಾಗ ಎಲ್ಲ ರೀತಿಯಲ್ಲೇ ಕಾಳಜಿ ಇತ್ತು. ಈಗ ಅವನ ಆ ಬೆಳವಣಿಗೆ ಇಲ್ಲ. ಅವನಿಗೆ ಯಾರು ಅವನಿಗೆ ಇಷ್ಟ ಬಂದಂಗೆ ಮಾಡ್ತಾನೆ ಹೊರತು ದೇಶದ ಒಂದು ಒಳಿತಿಗೆ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು ಕುಸಿತ ಕಂಡು ಬಂದಿದೆ. ಅದನ್ನು ಡೆವಲಪ್ಮೆಂಟ್ ಮಾಡಬೇಕನ್ನೋ ಇನ್ನೂ ಅವನಲ್ಲಿ ಬಂದಿಲ್ಲ ಸರ್ ಟ್ರಂಪು. ಆ ಟ್ರಂಪನ ವಿಚಾರ ಬಂದಾಗ ನಾನು ಅವನ ವಿರೋಧಿಸ್ತೀನಿ ಸರ್ ಟ್ರಂಪ್. ಯಾಕಂದ್ರೆ ಟ್ರಂಪ್ ಒಬ್ಬ ಬಿಸ್ನೆಸ್ ಮ್ಯಾನು ಅಷ್ಟೊಂದು ತೆರಿಗೆ ಹಾಕಬಾರ್ದಾಗಿತ್ತು ಸರ್. ಅವನು ತೆರಿಗೆ ಹಾಕಿತ್ತು ಬಹಳ. ಅದು ಭಾರತಕ್ಕೆ ಅತಿ ಹೆಚ್ಚು ತೆರಿಗೆ ಹಾಕೋನಿದ್ರೆ 50%. ಯಾವ ಮಟ್ಟದಲ್ಲಿ ಅವನ 100% ಆಗ್ತೀವಿ ಅನ್ನೋ ಒಂದು ಈಗ 100% ಆಗ್ತೀವಿ ಅಂತ ಹೇಳ್ತಾನೆ. ಅವನ ಸ್ಥಿತಿಗತಿ ಯಾವ ಮಟ್ಟದಲ್ಲಿ ಇದೆ ಅನ್ನೋದನ್ನ ನಾವು ಆಲೋಚನೆ ಮಾಡ್ತೀವಿ. ಅಲ್ಲಿನ ಕೋರ್ಟೆ ಅವರ ಕಂಟ್ರಿನಲ್ಲಿ ಅವ್ರದ್ದು ಸುಪ್ರೀಂ ಕೋರ್ಟೇ ಹೇಳಿದೆ ನೀವು ಹಾಕಿರೋಂಥ ತೆರಿಗೆ ಸರಿಯಲ್ಲ, ಅದು ಸರಿಯಾದ ರೀತಿನಲ್ಲಿಲ್ಲ, ಅದನ್ನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ. ಹೌದು ಹೌದು. ಹಂಗಾಗಿ ಅವರ ಬೆಳವಣಿಗೆ ನನಗೆ ಇಷ್ಟ ಆಯ್ತಾ ಇಲ್ಲ ಸರ್. ಇತ್ತೀಚಿನ ಬೆಳವಣಿಗೆಯಲ್ಲಿ ಈಗ ಚೈನಾ ಜೊತೆ ಇವರು ಸೇರ್ಕೊಳ್ತಾ ಇದ್ದಾರೆ. ಚೈನಾದ ಪ್ರಧಾನಿ ಜಿಯಾಂಗ್ ಸುಕ್ ಅಂತವನು ಅವನ ಮನಸ್ಥಿತಿ ಏನಂತಂದ್ರೆ ಎಲ್ಲಾರನ್ನೂ ಏನಾರ ಮಾಡಿ ಭಾರತನ ಒಳಗೆ ಹಾಕೊಂಡು ಪಾಕಿಸ್ತಾನ ಪರವಾಗಿ ನಿಂತ್ಕೊಂಡು ಏನಾರ ಮಾಡಿ ಬಗ್ಗು ಬಡಿಬೇಕು ಅನ್ನೋದೇ ಅವನಲ್ಲಿ ಇರೋದು. ಇದು ಚೈನಾದ ಪ್ರಧಾನಮಂತ್ರಿಗೆ ಇರ್ತಕ್ಕಂಥದ್ದೇ ಅದು ಒಂದು ಇಂಟೆನ್ಷನ್. ಅದನ್ನ ಆಲೋಚನೆ ಮಾಡ್ಕೊಂಡು ಬಹಳಷ್ಟು ಕೇರ್ಫುಲ್ ಆಗಿ ನಮ್ಮ ದೇಶದ ಪ್ರಧಾನಮಂತ್ರಿ ಅವ್ರ ಜೊತೆಲಿ ವಿಶ್ವಾಸ ಬೆಳೆಸಬೇಕು. ವಿಶ್ವಾಸ ಬೆಳೆಸಿದಾಗ ಅದೇನಾಗುತ್ತೆ ಪರಿಣಾಮ. ಯಾಕೆಂದರೆ ಒಂದು ಕಡೆ ಚೀನಾ ಆಕ್ರಮಣ ಮಾಡ್ಕೊಂಡಿದೆ, ಒಂದು ಕಡೆ ಪಾಕಿಸ್ತಾನ ಆಕ್ರಮಣ ಮಾಡ್ತಾರೆ. ಜಮ್ಮು ಕಾಶ್ಮೀರವನ್ನು ಪಾಕಿಸ್ತಾನ ಆಕ್ರಮಿತ ಪ್ರದೇಶ ಅಂತೇಳಿ ಅಲ್ಲಿ ಎಲ್ಲ ಇದು ಮಾಡ್ಕೊಂಡವ್ರೆ. ಚೀನಾ ಆಕ್ರಮಿತ ಪ್ರದೇಶ ಒಂದು ಕಡೆ ಆಗದೆ ಹಿಂಗೆಲ್ಲ ಮಾಡಿ ಬೆಳವಣಿಗೆ ಮಾಡಿ ಚೀನಾ ಮತ್ತು ಪಾಕಿಸ್ತಾನಕ್ಕೆ ನೇರ ಮಾರ್ಗ ಕಂಡಿಡ್ಕೊಂಡು ಈ ನಮ್ಮ ಭಾರತ ಸಪೋರ್ಟ್ ಮಾಡಿಬಿಟ್ರೆ ಮಧ್ಯದಲ್ಲಿ ಭಾರತದ ಮೇಲೆ ನೇರ ಸಂಪಾದಕ ಮಾಡ್ಕೋಬೋದು. ಅದಕ್ಕೆ ಏನಾರ ಮಾಡಿ ಉಪಾಯ ಮಾಡ್ತಾನೋ ಅವನ್ನ ಯಾವತ್ತಿದ್ರು ನಂಬಲೇಬಾರ್ದು ಸರ್. ಚೀನಾದವ್ರು ಒಂಥರ ಎರಡು ತಲೆ ಆಗಿದ್ದಾಗ ಚೀನಾದವ್ರು. ಹಂಗಾಗಿ ನಂಬಾರ್ದು ಸರ್. ಅನುಕೂಲಕ್ಕೆ ತಕ್ಕಂಗೆ ಅವರು ಯಾವ ತರ ಬೇಕಾದ್ರೆ ಯಾವ ರೀತಿ ಬೇಕಾದ್ರೆ ಒಳ್ಕೊತಾರೆ ಸರ್. ಇವಾಗ ಸದ್ಯಕ್ಕೆ ಸಪೋರ್ಟ್ ಬೇಕು, ಅದರಿಂದ ಭಾರತವನ್ನ ನೋಡ್ತಾ ಇರ್ತಾರೆ. ಯಾಕೆಂದ್ರೆ ಮಧ್ಯೆ ರೋಡ್ ಮಾಡ್ಬೇಕಲ್ಲ, ಪಾಕಿಸ್ತಾನ ಚೀನಾಕ್ಕೆ ಮಧ್ಯೆ ಒಂದು ರೋಡ್ ಮಾಡಿ ಅವ್ರು ಹುಷಾರಾಗಿ ಹೆಜ್ಜೆ ಇಡ್ಲೇಬೇಕು. ಹೆಜ್ಜೆ ಇಡ್ಬೇಕು ಸರ್. ಭಾರತದವರು ಭಾರಿ ಕೇರ್ಫುಲ್ ಆಗಿರ್ಬೇಕು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಈಗ ಪ್ರಧಾನ ಮಂತ್ರಿಗಳು 11 ವರ್ಷ ಆಯ್ತು ಮೋದಿ ಅವರು ದೇಶವನ್ನ ಆಡಳಿತ ಮಾಡ್ತವ್ರೆ. ಅವರ ಡೆವಲಪ್ಮೆಂಟ್ ಹೇಗಿದೆ ಸರ್? ಚೆನ್ನಾಗಿದೆ ಅಥವಾ ಅವರೇ ಮುಂದುವರಿಬೇಕಾ ಅಥವಾ ಬೇರೆ ಏನಾದರೂ ನಿಮ್ಮ ಅಭಿಪ್ರಾಯ ಹೇಗಿದೆ? ಅಂದರೆ ಆರ್ಥಿಕವಾಗಿ ಅಷ್ಟು ನಮ್ಮ ದೇಶದ ಆರ್ಥಿಕತೆ ಅಷ್ಟೇನು ಸಬಲೀಕರಣ ಆಗಲಿಲ್ಲ. ಬಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರ ಸಂಬಂಧ ಜಾಸ್ತಿ ಬೆಳೆಸ್ಕೊಂಡಿದ್ದಾರೆ. ಬಟ್ಟು ಭಾರತ ಮತ್ತು ಪಾಕಿಸ್ತಾನದ ವಿಚಾರದ ಬಂದಾಗ ಸೊ ಅದನ್ನ ಪೂರ್ಣ ಪ್ರಮಾಣದ ಸ್ಟೆಪ್ ತಗೊಂಡಾರೆ ಪ್ರಧಾನಿಯವರು. ನಮ್ಮ ದೇಶದ ಒಳಗಿನ ಚಿತ್ರಣದಲ್ಲಿ ಅವರು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಅರ್ಥೈಸ್ಕೊಂಡಿಲ್ಲ ಅನ್ನಿಸ್ತದೆ ನನ್ನ ಭಾವನೆ. ಸೊ ದೇಶದ ಪ್ರಗತಿ ಪಥದಲ್ಲಿ ಹೋಗ್ಬೇಕಾದ್ರೆ ಜನಗಳ ಯಾವ ರೀತಿ ಇಟ್ಕೋಬೇಕು ಮತ್ತು ಆರ್ಥಿಕ ಸಬಲೀಕರಣ ಮಾಡಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಸರಿಯಾದ ಅರ್ಥ ಮಾಡಿಸ್ಕೊಂಡಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ. ಕೊನೆಗೆ ಈ ಇತ್ತೀಚಿನ ವರದಿ ಪ್ರಕಾರ ಈಗ ಮೊನ್ನೆಯಿಂದ GST ಒಂದು ಬಿಟ್ಟರೆ ಬೇರೆ ವಿಚಾರದಲ್ಲಿ ಮೋದಿಯವರು ಅಂಥ ಹೊಂದಾಣಿಕೆ ಮಾಡಲಿಲ್ಲ. ಇಡೀ ರಾಷ್ಟ್ರದಲ್ಲಿ ಹೊಂದಾಣಿಕೆ ಮಾಡಲಿಲ್ಲ. ಒಂಥರ ವಿಭಜನೆ ಮಾಡ್ದಂಗೆ ಆಗಿದೆ ಅಷ್ಟೊಂದು. ಅಂತ ವಿಭಜನೆ ಅಂದರೆ ಯಾವುದೇ ಆಗಿರಲಿ, ಹಿಂದೂನೇ ಆಗಲಿ, ಕ್ರೈಸ್ತನೇ ಆಗಿರಲಿ, ಮುಸ್ಲಿಮ್ಸೇ ಆಗಲಿ, ಇತರೆ ಜಾತಿ ಸಿಖ್ಖರೇ ಆಗಿರಲಿ, ಎಲ್ಲನೂ ಒಗ್ಗೂಡಲಿಲ್ಲ. ಅದೊಂದು ಕೆಲವು ಇದಿದೆ, ಅಪಾದನೆಗಳಿದೆ. ಬಟ್ ಎಲ್ಲರನ್ನೂ ಸಮಾನವಾಗಿ ಸಮಾನ ರೀತಿಯಲ್ಲಿ ಬರಬೇಕಾಗಿತ್ತು. ಬಟ್ ಬರೀ ಹಿಂದೂ ಅನ್ನೋ ಪದಗಳನ್ನು ಬಳಕೆ ಮಾಡಿಕೊಂಡು ಅವರು ಸೊ ಹಿಂದೂ 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 ಎಲ್ಲರೂ ಹಿಂದೇನೆ, ನಾವೂ ಹಿಂದೇನೆ, ಹಿಂದೂನೇ
ಬಟ್ ಆ ಒಂದು ಪದದ ಬಳಕೆ ಬರೀ ಹೆಚ್ಚು ಅತಿಯಾಗೋಯ್ತು. ಹಿಂದೂ ಅನ್ನೋ ಪದ ಬಳಕೆ ನಾವೆಲ್ಲ ಸಾರ್ವತ್ರಿಕವಾಗಿ ಸಂವಿಧಾನಾತ್ಮಕವಾಗಿ ಪ್ರತಿಯೊಬ್ಬರಿಗೂ ಸಮಾನತೆಯನ್ನು ಕಲ್ಪಿಸೋ ಉದ್ದೇಶ ಇರಲಿಲ್ಲ ಅನ್ನೋ ಭಾವನೆ ನನ್ನಲ್ಲಿತ್ತು ಸರ್, ಇದೆ ಸರ್, ಆ ಮಟ್ಟದಲ್ಲಿತ್ತು. ಅಂದರೆ ಸೊ ಕೆಲವು ವಿಚಾರಗಳಲ್ಲಿ ಒಳ್ಳೆ ಗುಡ್ ಅಡ್ಮಿನಿಸ್ಟ್ರೇಷನು ಅಂತ ಹೇಳ್ಬೋದು. ಅಂದರೆ ಜೊತೆಗೆ ಇನ್ನೊಂದು ಏನಾಗಿದೆ, 75 ವರ್ಷ ಆದಮೇಲೆ ಪ್ರಧಾನಿಯಾಗಲಿ ಉನ್ನತ ಹುದ್ದೆ ಆಗಲಿ ಯಾರೇ ಮಾಡಬಾರ್ದು. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಆಗಿರಲಿ ದೇಶದಲ್ಲಿ ಆಗಿರಲಿ 75 ಒಳಗಡೆ 70 ವರ್ಷದ ಒಳಪಟ್ಟ ಅಧಿಕಾರ ಆಡಳಿತವನ್ನು ಮಾಡಿದಾಗ, ಯಾಕೆಂದರೆ ಈ ಮನಸ್ಥಿತಿ 75 ಆದಮೇಲೆ ಒಂದು ಚಂಚಲ ಮನಸ್ಸಾಯ್ತದೆ. ವಯಸ್ಸಾದ ಮೇಲೆ ಅವ್ರು ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಯಾರಿಗೂ ಗೊತ್ತಾಗಿಲ್ಲ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಷ್ಟೇ ಯಾವ ರೀತಿಯಲ್ಲಿ ಪದ ಬಳಕೆ ಮಾಡಬೇಕು ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಪ್ರಧಾನಮಂತ್ರಿಗಳು ಈಗ ಆಲ್ರೆಡಿ 75-76ನೇ ವರ್ಷಕ್ಕೆ ಬಂದಿದೆ, ಕಾಲಿಟ್ಟಿದ್ದಾರೆ. ಸೊ ವಯಸ್ಸಾದ ಮೇಲೆ ಅಧಿಕಾರಿಯನ್ನು ಕೆಳಗಿಳಿದು ಬೇರೆಯವ್ರಿಗೆ ಅವಕಾಶ ಕೊಟ್ಕೊಂಡು ಅವ್ರನ್ನ ಹಿಂದಲಿಯಾಗಿ ಸಪೋರ್ಟ್ ಮಾಡ್ಕೊಂಡು ಹೋಗೋದು ಸೂಕ್ತ ಅಂತ ನನ್ನ ಭಾವನೆ. ಈಗ ದೇವೇಗೌಡರಿಗೆ 95 ಮೇಲಾಗೋಯ್ತು, ಹೌದು ಸರ್. ಆದರೂ ಅವರು ಒಂದು ತೂಕವಾಗಿ ಮಾತಾಡ್ತಾರಲ್ವ ಸರ್, ಎಲ್ಲೂ ಅವರು ಒಂಥರ ಲೂಸ್ ಟಾಕ್ ಇಲ್ಲ ಅಂತ ಅನ್ಸುತ್ತೆ. ಹಿಂದಿನಿಂದ ಗುಣಾತ್ಮಕವಾಗಿ ಬಂದಂತವರು. ಸೊ ಯಾರಿಗೂ ಬೇರೆಯವ್ರಿಗೆ ಯಾವತ್ತು ಅಶ್ಲೀಲ ಪದಗಳನ್ನು ಬಳಕೆ ಮಾಡಿದಂಥ ದೇವೇಗೌಡರು ಇಲ್ಲಿವರೆಗೂ ಯಾವುದೇ ಇಲ್ಲ ಸರ್. ದೇವೇಗೌಡರ ವಿಚಾರದಲ್ಲಿ ಅವ್ರನ್ನ ನಿಜವಾಗ್ಲೂ ನಾನು ಸ್ವಾಗತಿಸ್ತೀನಿ ಸರ್. ದೇವೇಗೌಡರ ಪದ ಬಳಕೆ ಇದೆಯಲ್ಲ, ಪ್ರತಿಯೊಬ್ಬರು ಚಿಕ್ಕವರಿಂದ ದೊಡ್ಡವರಿಗೂ ಅವರು ಯಾವುದೇ ರೀತಿಯಾದ ಒಂದು ಕೆಟ್ಟ ಪದಗಳನ್ನು ಉಪಯೋಗಿಸೇ ಇಲ್ಲ ಅನಿಸ್ತದೆ ನನ್ನ. ಬಟ್ ಆದ್ರಿಂದ ದೇವೇಗೌಡರಿಗೂ ಭಾರಿ ಡಿಫ್ರೆನ್ಸ್ ಇದೆ. ವಾಜಪೇಯಿಗೂ ಅಲ್ಲ, ಪ್ರಧಾನಮಂತ್ರಿಗೂ ದೇವೇಗೌಡರಿಗೂ ಭಾರಿ ಡಿಫ್ರೆನ್ಸ್ ಇದೆ ಸರ್. ಇವರು ಕೆಲವು ಪದಗಳನ್ನು ಹೊಂದಾಣಿಕೆ ಪದಗಳಲ್ಲಿ ಇವ್ರು ಬರಲಿಲ್ಲ. ದೇವೇಗೌಡರಲ್ಲಿ ಪ್ರತಿಯೊಬ್ಬರಲ್ಲೂ ಹೊಂದಾಣಿಕೆ ಪದ ಬರ್ತದೆ ಸರ್. ಅದಕ್ಕೆ ದೇವೇಗೌಡ ನಾವು ಇಷ್ಟಪಡ್ತೀವಿ ಸರ್. ಅವ್ರು ಯಾವುದೇ ಪಕ್ಷದಲ್ಲಿ ಇರಲಿ ದೇವೇಗೌಡರನ್ನ ನಾವು ಇಷ್ಟಪಡ್ತೀವಿ ಸರ್. ಹಾಗಾಗಿ ದೇಶದಲ್ಲಿ ಬದಲಾವಣೆ ಆದರೂ ಒಳ್ಳೆಯದು. ಯಾಕೆಂದರೆ ನಾನೇ ಅಧಿಕಾರದಲ್ಲಿ ಇರಬೇಕು ಅನ್ನೋ ಭಾವನೆಗಳು ಹೊರಟೋಗ್ಬೇಕು ಸರ್. ವಯಸ್ಸಾದ ಮೇಲೆ ಬಿಟ್ಟಾಕ್ಬಿಡ್ಬೇಕು, ಚಂಚಲ ಮನಸ್ಸಾಯ್ತದೆ, ಬುದ್ಧಿ ಭ್ರಮಣೆ ಆದಂಗೆ ಆಯ್ತದೆ, ಏನೇನೋ ಮಾತಾಡ್ತಾರೆ. ಅದಾಗಬಾರ್ದು. ಪ್ರಧಾನಿನೇ ಆಗಿರಲಿ, ಮುಖ್ಯಮಂತ್ರಿ ಆಗಿರಲಿ, ಅಥವಾ ಇನ್ನೇನೋ ರಾಷ್ಟ್ರಪತಿ ಆಗಿರಲಿ, ಒಂದು ಏಜ್ಗೆ ಲಿಮಿಟ್ ಒಳಗಡೆ ಇದ್ದು ಅಧಿಕಾರವನ್ನು ಅಳವಡಿಕೆ ಮಾಡ್ಕೊಳ್ಳೋದಾದ್ರೆ ದೇಶ ಉತ್ತಮ. ಪರ್ಯಾಯ ವ್ಯಕ್ತಿಯನ್ನು ಯಾರು ಸೂಚಿಸ್ತೀರಾ ಸರ್? ಈಗ ಮೋದಿನ ಬಿಟ್ಟರೆ ಯಾರು ಇರ್ಬೋದು? ನಮ್ಮ ಯಾವ ಪಕ್ಷಾತೀತ, ಇಂಥದೇ ಪಕ್ಷ ಅಂಥದ್ದೇ ಪಕ್ಷ ಅಂತ ನಾನು ಹೇಳೋದಾದ್ರೆ, ಇಡೀ ರಾಜಕೀಯ ರಂಗದಲ್ಲಿ ಮೋದಿ BJP ಸರ್ಕಾರದಲ್ಲಿ ಮೋದಿ ಒಬ್ಬರು ಬಿಟ್ಟರೆ ನನಗೆ ಯಾರಿಗೂ ಇಷ್ಟ ಇಲ್ಲ ಸರ್. ಇವನ್ ಹೇಳಿ ಇವರು ಗೃಹ ಸಚಿವರಾಗಲ್ಲ ಸರ್, 4 ವರ್ಷ ಜೈಲಿದ್ರು. ಅಮಿತ್ ಶಾ ಇದ್ದಾರಲ್ಲ ಸರ್, ಅವರು 4 ವರ್ಷ ಜೈಲಿದ್ದವರು ಅಲ್ವಾ. ಅವ್ರು ಏನೇನು ಮಾಡಿದ್ರು ಅಂತ ಎಲ್ಲ ಜನಗಳಿಗೆಲ್ಲ ಗೊತ್ತಿದೆ. ಬಟ್ ಅವ್ರ ಮೇಲೆ ಅಭಿಮಾನ ಇಲ್ಲ ಸರ್. ಅದರೊಳಗೆ ಕೆಲವು ವ್ಯಕ್ತಿಗಳು ಇದ್ದಾರಂತ ಹೇಳ್ತಾರೆ, ಬಟ್ ಇನ್ನು ಸರಿಯಾದ ಮಾಹಿತಿ ನಮಗೆ ಸಿಕ್ಕಿಲ್ಲ. ಒಟ್ಟಲ್ಲಿ ಮೋದಿಯವರ ಮಟ್ಟಕ್ಕೆ ಯಾರು ಬರೋದಿಲ್ಲ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಒಂದೇ ರೀತಿಯಾದ ಬೆಳವಣಿಗೆ ಮಾಡ್ತಾರೆ ಸರ್. ಒಂದೇ ಬೆಳವಣಿಗೆ ಮಾಡ್ತಾರೆ. ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್, ಉತ್ತರ ಪ್ರದೇಶದಲ್ಲಿ ಆಡಳಿತಾತ್ಮಕವಾಗಿ ಸರಿಯಾಗಿದೆ. ಬಟ್ ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂಗಳ ಪ್ರತಿ ತಾಲೂಕಿನ ಹೊಡ್ಸಾಕೋದಲ್ಲ, ಅದು ನನಗೆ ಬಹಳಷ್ಟು ವಿರೋಧ ಇದೆ. ಅದು ಮಾತ್ರ ಕೆಟ್ಟ ಮನಸ್ಸು ಅಂತ ನಾನು ಹೇಳಬಲ್ಲೆ. ಅವನು ಯೋಗಿಯಾಗಿ ಪ್ರತಿಯೊಂದು ನೋಡು, ಒಂದು ಸನ್ಯಾಸಿ ಇದ್ದಾಗ ಅವ್ರು ಯಾವ ರೀತಿ ಬಳಕೆ ಮಾಡ್ಕೊಂಡು ಇರ್ತಿದ್ನೋ, ಬಂದ ಮೇಲೆ ಪ್ರತಿಯೊಂದು ತಾಲೂಕಿನ 8 ತಾಲೂಕಿನ ಎಲ್ಲ ಅಂಬೇಡ್ಕರ್ನ ಸ್ಟ್ಯಾಚ್ಯೂಗಳನ್ನು ಹೊಡ್ಸಾಕೋದ್ನಲ್ಲ, ಅದಕ್ಕೆ ಇಡೀ ದೇಶದಾದಂಥ ವಿರೋಧನೂ ಇತ್ತು. ಅದ್ರ ಬಗ್ಗೆ ಬೇಸರ ಆಗ್ತದೆ. ಯೋಗಿನೂ ಸುಧಾ ಆಗಬಾರ್ದು ಸರ್. ಅವನು ಒಂದೇ ಪದ ಬಳಕೆಯನ್ನು ಮಾಡ್ತಾನೆ. ಆದ್ದರಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳೋರಲ್ಲ, ಆ ರೀತಿ ಭಾವನೆಗಳಿಲ್ಲ ಅವರಲ್ಲಿ. ಅವರು ಆಗಬಾರ್ದು ಸರ್. ಬಟ್ ಕೆಲವರು ಇದ್ದಾರೆ, ಇನ್ನೂ ಅವ್ರಿಗೆ ಯಾರು ಅಂತ ಗೊತ್ತಾಗಿಲ್ಲ ಸರ್. ಗೊತ್ತಾದ್ಮೇಲೆ ನಾವು ಬೇಕಾಗಿ ಹೇಳ್ತೀವಿ. ಅಂಬೇಡ್ಕರ್ನ ವಿರೋಧಿಸೋಂಥ ವ್ಯಕ್ತಿ ಆ ಥರ ಮನಸ್ಥಿತಿ ಇರೋಂಥ ಜನಗಳನ್ನ ನಾವು ಯಾರನ್ನೂ ಒಪ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅವ್ರು ಮಾಡಿರೋಂಥ ಅಪಾರವಾದ ಕೊಡುಗೆ ನಾವು ಮರೆಯೋಕ್ಕಾಗೋದು ಇಲ್ಲ. ಯಾಕಂದ್ರೆ ನಾವು ಈ ಸ್ಥಿತಿಲಿ ಇದೀವಿ ಅಂದ್ರೆ ಅಂಬೇಡ್ಕರ್ ಕಾರಣನೇ ಇರ್ಬೋದು. ಸಂವಿಧಾನವನ್ನ ಅಳವಡಿಸ್ಕೊಳ್ದೆ ಹೋಗಿದ್ರೆ ನಮ್ಮ ದೇಶದಲ್ಲಿ ಈ ರೀತಿ ಪ್ರಜಾಪ್ರಭುತ್ವದ ಮೌಲ್ಯ ಉಳಿತಾನೆ ಇರಲಿಲ್ಲ. ಪ್ರಪಂಚದಲ್ಲೇ ನಮ್ಮಂತ ಸಂವಿಧಾನ ಎಲ್ಲೂ ಇಲ್ಲ. ಅಂದ್ರೆ ಸಂವಿಧಾನ ಅಂತಕ್ಕಂಥ ಇಡೀ ಪ್ರಪಂಚದ ಅತ್ಯಂತ ದೊಡ್ಡ ಸಂವಿಧಾನ ಅನ್ನೋದು ಭಾರತ ದೇಶದ್ದು. ಹೌದು. ಆ ಥರ ಸಂವಿಧಾನವನ್ನ ಎಲ್ಲೂ ರಚನೆ ಮಾಡಿಲ್ಲ, ಆಗೋದೂ ಇಲ್ಲ. ಅದಕ್ಕೆ ಅವನ ವಿಶ್ವಜ್ಞಾನಿ ಅಂತ ಕರೆದ್ರು. ಇಡೀ ಲಂಡನ್ ಅಲ್ಲಿ ಅವನ ಜಯಂತಿ ಆಚರಣೆ ಮಾಡಿದ್ಮೇಲೆ ಅವನು ಎಷ್ಟು ಪ್ರಮಾಣದಲ್ಲಿ ಬೆಳಕಿಗೆ ಬಂದಿದ್ದ ಅನ್ನೋದು. ಯಾಕೆ ಅವನು ಲಂಡನ್ನಲ್ಲೇ ವಿದ್ಯಾಭ್ಯಾಸ ಮಾಡಿತ್ತು ಅಂಬೇಡ್ಕರ್.
ಅವನು ಎಷ್ಟು ಜ್ಞಾನ ಏನಂದ್ರೆ ನಮ್ಮ ದೇಶಕ್ಕಿಂತ ಹೆಚ್ಚಾಗಿ ಲಂಡನ್ನಲ್ಲಿ ಅವನ ಪೂಜಿಸ್ತಾರೆ ಸರ್. ಅವನ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಅದೊಂದು ವಿಚಾರದಲ್ಲಿ ನಾನು ಒಪ್ಕೋತೀನಿ ಸರ್.